ಸರ್ ಅವ್ರಿಗೆ ಆಕ್ಷನ್ ಕಟ್ ಹೇಳಿದ್ದು ನೀವು ಎಷ್ಟು ಭಾಗ್ಯವಂತರು ಅಂತ. ಬಿಕಾಸ್ ನೀವು ಮೇ ಬಿ ಯಾರಿಗೂ ಆಕ್ಷನ್ ಕಟ್ ಹೇಳ್ಬೇಕಿದ್ರೆ ನೀವು ಶೇಕ್ ಆಗಿರಲ್ಲ ಅಂತ ಅನ್ಸುತ್ತೆ, ಭಯ ಪಡ್ಕೊಂಡಿರಲ್ಲ ಅನ್ಸುತ್ತೆ. ಮೇ ಬಿ ಅವ್ರಿಗೆ ಹೇಳ್ಬೇಕಿದ್ರೆ ಅಂದ್ರೆ ಆಕ್ಷನ್ ಕಟ್ ಅಂತ ಹೇಳ್ಬೇಕಿದ್ರೆ ಏನಾದ್ರು ಭಯ ಪಡ್ಕೊಂಡು. ಇಲ್ಲ, ಅವ್ರನ್ನ ಹೋಗಿ ಮೀಟ್ ಮಾಡಕ್ಕೆ ಮುಂಚೆ ಒಂದ್ ಇದಿತ್ತು, ಅಂದ್ರೆ ಹೆಂಗೆ ರಿಸೀವ್ ಮಾಡ್ಕೋತಾರೆ, ಯಾಕೆಂದ್ರೆ ಇಟ್ಸ್ ಅ ಜನರೇಷನ್ಸ್ ಗ್ಯಾಪ್ ಅಲ್ಲ. ಬಟ್ ಯು ಡೋಂಟ್ ಬಿಲೀವ್, ನನಗೆಲ್ಲೂ ಆ ಒಂದು ಡಿಸ್ಕಂಫರ್ಟ್ ಆಗ್ಲೇ ಇಲ್ಲ. ಅಷ್ಟು ಕಂಫರ್ಟ್ ಅವರೇ ಕೊಟ್ಬಿಟ್ಟಿದ್ರು. ನೀವ್ ಏನ್ ಹೇಳ್ತೀರಾ ಹಂಗೆ, ಅಂದ್ರೆ ಆ ಶಿಸ್ತು, ಆ ಶ್ರದ್ಧೆ ಆಗಿನ ಪೀಳಿಗೆಯಿಂದ ಇದಿದೆ. ಅಂದ್ರೆ ಅವ್ರಿಗೆ ಅರ್ಧ ಗಂಟೆಗೆ ಏನು ಅಲ್ಲ ಅಂತ ನೀವ್ ಹೇಳ್ತೀರಾ ಸರ್, ಆ ಅರ್ಧ ಗಂಟೆ ಮಹತ್ವ ನಮ್ ಕಾಲದಲ್ಲಿ ನಮಗ್ ಗೊತ್ತು. ಅಂದ್ರೆ ಅವರು ಪ್ಯಾನ್ ಇಂಡಿಯನ್ ಹೀರೋಯಿನ್ ಅವಾಗ್ಲೇ ಅವರು ಹೆಂಗೆ ಡೇಟ್ಸ್ ಮ್ಯಾನೇಜ್ ಮಾಡ್ತಾ ಇದ್ರು, ಹೆಂಗೆ ಶಿಸ್ತಾಗಿ ಹೆಂಗ್ ತೊಡಗಿಸ್ತಾ ಇದ್ರು, ಅವ್ರ ಆರೋಗ್ಯನ ಹೆಂಗ್ ಕಾಪಾಡ್ಕೊತಾ ಇದ್ರು, ಅದನ್ನ ಅವ್ರು ಹೇಳ್ತಾ ಇದ್ರ. ಶಿ ಇಸ್ ವೆರಿ ಎಮೋಷನಲ್ ಪರ್ಸನ್. ಅವರ ಹಸ್ಬೆಂಡ್ ಕೋಟ್ಗಳು, ಕಟ್ಕೊಳ್ಳೋ ವಾಚ್, ಅದನ್ನೆಲ್ಲ ಟ್ರೆಷರ್ ತರ ಇಟ್ಟಿದ್ದಾರೆ ಅವರು. ಅದನ್ನ ಅವರು ಚಾರಿಟಬಲ್ ಟ್ರಸ್ಟ್ ಮೂಲಕ ಹಲವಾರು ಸಹಾಯ ಎಲ್ಲ ಕಲಾವಿದರುಗಳಿಗೆ ಮತ್ತೆ ಇವ್ರಿಗೆ ತುಂಬಾ ಸಹಾಯ, ತುಂಬಾ ದಾನ ಧರ್ಮ. ಗ್ರೇಟೆಸ್ಟ್ ಲೇಡಿ ಲಾಸ್ಟ್. ಅವ್ರ ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳಕ್ ಇಷ್ಟ. ಅಪ್ಪು ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದಕ್ಕೆ ಎಷ್ಟು ಖುಷಿ ಇತ್ತು ಅವರಿಗೆ? ತುಂಬಾ ಖುಷಿ ಇತ್ತು. ಐ ಥಿಂಕ್ ಅವರು ಬಹಳ ಈಸಿಯಾಗಿ ಆಕ್ಟ್ ಮಾಡಕ್ ಒಪ್ಕೊಂಡಿದ್ದ ರೀಸನ್ ಕೂಡ ಅದೇ ಒಂದು. ಅದು ಮತ್ತೆ ರಾಘವೇಂದ್ರ ಸರ್ ಮತ್ತೆ ನೀವಾಗೆ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ದು ಅವ್ರಿಗೆ ಅದು ಇನ್ನೂ ಈಸಿ ಫೀಲ್ ಆಗೋಯ್ತು. ಅಂದ್ರೆ ಅವ್ರೇನ್ ಅನ್ಕೊಂಡಿದ್ರು ಬೇರೆ ಇನ್ನೇನೋ ಕ್ಯಾರೆಕ್ಟರ್ ಇರುತ್ತೆ, ಗೆಟಪ್ ಹಾಕೋಬೇಕು, ಅದು ಇಲ್ಲ ಅಮ್ಮ, ನೀವಾಗಿ ನಿಮ್ಗೆ ಹೆಂಗ್ ಡೈಲಾಗ್ ಬರುತ್ತೆ ಹಂಗ ಹೇಳಿ, ನಿಮ್ಗೆ ಏನ್ ತೋಚುತ್ತೆ, ಬಟ್ ಈ ಕಂಟೆಂಟ್ ಬಂದ್ರೆ ಸಾಕು. ಹಾ ಸರಿ, ಓಕೆ. ಸೊ ಅದು ಶಿ ಲೈಕ್ ಇಟ್. ಶಿ ತುಂಬಾ ಎಂಜಾಯ್ ಮಾಡಿ ನಮ್ಮ ನಟ ಸಾರ್ವಭೌಮ ಸಕ್ಸಸ್ ಮೀಟ್ಗೂ ಕೂಡ ಬಂದಿದ್ರು. ಅವರು ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವಾಗ್ಲೂ. ಸೊ ಶಿ ಹ್ಯಾಸ್ ಬ್ಲೆಸ್ಡ್ ಅಸ್. ನನ್ನ ಮದುವೆ ಆ ಟೈಮಲ್ಲೇ ಆಗಿದ್ದು. ಮದುವೆಗೆ ಬರಕ್ ಆಗ್ಲಿಲ್ಲ ಡೈರೆಕ್ಟ್ರೆ ಅಂದ್ಬಿಟ್ಟು ನನ್ನ ಹೆಂಡತಿಗೆ ಒಂದು ಸೀರೆ ಗಿಫ್ಟ್ ಕೊಟ್ಟಿದ್ರು. ಅವೆಲ್ಲ ಐ ಚೆರಿಶ್ ದಟ್. ಎಸ್. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ಪವನ್ ಒಡೆಯರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.